ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಸಾಂಬಾರ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ಸಾಂಬಾರ್ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ನಾನು ಹೇಳಿರೋದು ಏನೇನು ಹೇಳಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಕರೆಕ್ಟಾಗಿ ಹಾಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಹುರುಳಿಕಾಳು ಮೊಳಕೆ ಕಟ್ಟಿದ ಸಾರು ಸೇಮ್ ಮಟನ್ ಸಾರು ಥರನೇ ಇರುತ್ತೆ. ನಿಮ್ಗೇನಾದ್ರು ಅಡುಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ಮಾಡಿ ಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಗಾಯ್ಸ್, ನಾನು ಮಾಡೋ ಸಾಂಬಾರಲ್ಲಿ ನನಗೆ ತುಂಬ ಇಷ್ಟ ಆಗುವಂಥ ಸಾರೇ ಇದು ಮತ್ತು ಚಿಕನ್ ಸಾರು ಎರಡು ನಾನು ಮಾಡೋ ಸಾರಲ್ಲಿ ನನಗೆ ಇಷ್ಟ ಆಗೋದು. ಹಾಗೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಾಗಿದೆ. ಆ್ಯಂಡ್ ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿಗೆ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೊಳ್ಳಿ. ಎರಡು ದೊಡ್ಡ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 2 ಇಂದ 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ, ಶುಂಠಿ ಸ್ವಲ್ಪ ಕಮ್ಮಿ. ಯಾವಾಗಲೂ ಹೀಗೆ ತೊಗೊಳ್ಬೇಕು ನೀವು. ಆ್ಯಂಡ್ ಇವಾಗ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಟೊಮೊಟೊ ನಾನು 3 ತೊಗೊಂಡಿದ್ದೀನಿ. ಆದಷ್ಟು ಟೊಮೊಟೊ ಕಮ್ಮಿ ಹಾಕ್ಕೊಳ್ಳಿ. ನಮ್ಮನೇಲಿ ಹುಳಿ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಆಮೇಲೆ ಬಡೆ ಸೋಂಪು, ಚಕ್ಕೆ, ಲವಂಗ, ಗಸಗಸೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಎಣ್ಣೆ ತೊಗೊಳ್ಳಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಇದನ್ನು ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬಿಸಿ ಆದ ಕೂಡಲೇ ಮೊದಲಿಗೆ ಈರುಳ್ಳಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹುರಿಬೇಡಿ, ಸ್ವಲ್ಪ ಹುರ್ಕೊಳ್ಳಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಸಾಕು. ಈಗ ನಾನು ಇದಕ್ಕೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಮಸಾಲೆನೂ ನೀವು ಹಾಕ್ಕೊಳ್ಬೋದು, ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಇದು ನಿಮಗೆ ಒಂಥರ ಮಟನ್ ಮಸಾಲ ಸ್ಮೆಲ್ ಕೊಡುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಒಂದ್ಸರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ಇವಾಗ ನಾನು ಈ ಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡಬೇಡಿ, ಸಾರಿನ ಟೇಸ್ಟ್ ಚೆನ್ನಾಗಿರಲ್ಲ. ಹಸಿ ಮಸಾಲೆನೂ ಯೂಸ್ ಮಾಡ್ತಾರೆ, ಅದು ಬೇರೆ ಥರ ಟೇಸ್ಟ್ ಇರುತ್ತೆ, ಇದು ಬೇರೆ ಥರ ಟೇಸ್ಟ್ ಇರುತ್ತೆ. ಇವಾಗ ನಾನು ಗರಂ ಮಸಾಲ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವೀಗ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ ಎಲ್ಲ. ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿ ಏನಿತ್ತು ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ಯಾಸ್ ಆಫ್ ಮಾಡಿನೇ ಧನಿಯಾ ಪುಡಿನೇ ಹಾಕ್ಕೊಳ್ಬೇಕು. ಗ್ಯಾಸ್ ಆನಲ್ಲಿ ಇಟ್ಕೊಂಡು ಧನಿಯಾ ಪುಡಿ ಹಾಕ್ಕೋಬೇಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಬಿಟ್ಟಿದ್ದೀನಿ, ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ. ನೀವು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಏನಾಗಲ್ಲ. ನಾನು ಇದನ್ನು ಕವರ್ ಮಾಡ್ತೀನಿ, ನೀವು ಸ್ವಲ್ಪ ಎಣ್ಣೆನ ಕಮ್ಮಿ ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನೇನು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನೋ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಟೊಮೊಟೊ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮನೆ ಹುಳಿ ಜಾಸ್ತಿ ತಿಂತೀವಿ ಅನ್ನೋ ಕಾರಣಕ್ಕೆ ಟೊಮೊಟೊನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಟೊಮೊಟೊನ ಒಂದು ಹಾಕ್ಕೊಂಡ್ರೇ ಸಾಕು. ತೆಂಗಿನಕಾಯಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಕೆಲವ್ರು ಹಾಗೆ ಹೆಚ್ಚು ಹಾಕ್ಕೊಳ್ತೀರಾ. ಸೊ ತುರಿದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದೇ, ಬೇಗ ನುಣ್ಣಗಾಗುತ್ತೆ. ಪ್ಲಸ್ ಈಗ ನಾನು ಆ ಮಸಾಲೆನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಸ್ವಲ್ಪ ಖಾರ ಪುಡಿನ ನೀವು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀರ. ಸೊ ಹಾಗಾಗಿ ಖಾರ ಪುಡಿನ ನೀವು ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇವಾಗ ರುಬ್ಕೊಂಡು ಬರೋಣ ಬನ್ನಿ.
ಇವಾಗ ಮಸಾಲೆ ರುಬ್ಬೋಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ. ಸೊ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ. ನಿಮಗೇನಾದರೂ ಅರ್ಜೆಂಟ್ ಇದ್ದರೆ ಅಥವಾ ಮನೆಗೆ ಯಾರಾದರೂ ಬಂದಿದ್ದರೆ ಸಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ಕಾಳೆಲ್ಲಾದರೂ ಏನಾದರೂ ಮೊಳಕೆ ಕಟ್ಟಿಸಿ ರೆಡಿ ಇಟ್ಟಿದ್ರೆ ನೀವು ಈ ರೀತಿ ಅರ್ಜೆಂಟಾಗಿ ಮಾಡ್ಕೋಬೋದು. ಕುಕ್ಕರಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು 10 to 15 ಮಿನಿಟ್ಸಲ್ಲೇ ಸಾರು ಆಗೋಗ್ಬಿಡುತ್ತೆ, ಒಂದು 10-15 ನಿಮಿಷದಲ್ಲೇ. ಈಸಿನೂ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಹೆಲ್ತ್ಗೂ ಒಳ್ಳೆಯದು. ಮೊಳಕೆ ಕಟ್ಟಿದ ಕಾಳುಗಳಂತೂ ಇತ್ತೀಚೆಗೆ ಕ್ಯಾಲ್ಶಿಯಂ ಲೋ ಆಗಿದೆ ಅಂತ ತುಂಬ ಜನದ ಡಾಕ್ಟ್ರ್ ಹತ್ರ ಹೋಗಿ ಕೇಳಿದರೆ, ಕೈಕಾಲು ನೋವು ಅಂತೆಲ್ಲ ಹೋಗಿ ಡಾಕ್ಟ್ರ್ ಹತ್ರ ಹೋದರೆ ಕ್ಯಾಲ್ಶಿಯಂ ಲೋ ಆಗಿದೆ ಅಂತ ಹೇಳ್ತಾರೆ. ಅಂಥವ್ರಿಗೆ ಈ ಥರ ಮೊಳಕೆ ಕಟ್ಟಿದ ಸಾರುಗಳನ್ನ ತುಂಬ ಟೇಸ್ಟಾಗಿ ಮಾಡಿಕೊಟ್ರೆ ಅವರು ಅದರಿಂದ ನಿಮಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋ ನೆಸೆಸರಿ ಇರಲ್ಲ. ಸೊ ಈ ರೀತಿ ಮಾಡಿದ್ದೀನಿ. ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ, ಹೆಸ್ರು ಕಾಳನ್ನ ನೀರಲ್ಲಿ ಬೆಳಗ್ಗೆ ಹೊತ್ತು 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನು ಅಷ್ಟು ನೆನೆಸಿಟ್ಟು ರಾತ್ರಿ ಮಲಗಬೇಕಾದ್ರೆ ಆ ನೀರನ್ನ ಚೆಲ್ಲಿ ಅದನ್ನಕ್ಕೆ ಒಂದು ಲೋಟ ಮುಚ್ಚಿ ಇಟ್ಟರೆ ನೀವು ಬೆಳಗ್ಗೆ ಚೂರು ಮೊಳಕೆ ಬಂದಿರುತ್ತೆ. ಸೊ ನೀವು ಅದನ್ನು ಹಸಿ ತಿನ್ನೋದ್ರಿಂದಲೂ ನಿಮಗೆ ಕ್ಯಾಲ್ಶಿಯಂ ಕೊರತೆ ಕಮ್ಮಿ ಆಗುತ್ತೆ. ಇವಾಗ ನಾನು ಎಣ್ಣೆ ಕಾಯ್ದಿದೆ, ಅದಕ್ಕೆ ನಾನು ಡೈರೆಕ್ಟಾಗಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದೇನು ಮೊಳಕೆ ಕಟ್ಟಿ ಇಟ್ಟಿದ್ರಲ್ಲ ಕಾಳುಗಳು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಚೆನ್ನಾಗಿ ಹಾಗೇ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ಅದೇನು ತೊಳೆದಿರ್ತೀವಲ್ಲ ಆ ನೀರು ಬಿಡುತ್ತೆ ನೋಡಿ, ಇವಾಗ ನೀರು ಬಿಡ್ತಾ ಇದೆ. ಸೊ ಕಾಳುಗಳೆಲ್ಲ ಏನು ಸ್ವಲ್ಪ ನೀರಿರುತ್ತೆ ನೋಡಿ, ಆ ನೀರುಗಳೆಲ್ಲ ಚೆನ್ನಾಗಿ ಬಿಡಬೇಕು. ಹಾಗೆಯೇ ನಿಮಗೆ ಮೊಳಕೆ ಕಾಳುಗಳು ಇದು ಹುರುಳಿಕಾಳು ಅಂತಲೇ ಅಲ್ಲ, ಹೆಸ್ರು ಕಾಳು ಅಂತಲೇ ಇಲ್ಲ, ನೀವು ಆದಷ್ಟು ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ನಿಮ್ಮ ಕ್ಯಾಲ್ಶಿಯಂ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಕೆಲವೊಬ್ಬರಿಗೆ ಹೇರ್ ಪ್ರಾಬ್ಲಮ್ಮು, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಹೆಸ್ರು ಕಾಳು ತಿನ್ನೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಮು ನಿಮಗೆ ಸಾಲ್ವ್ ಆಗುತ್ತೆ, ಹಾಗೆಯೇ ಹೇರ್ ಪ್ರಾಬ್ಲಮ್ ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ಆದಷ್ಟು ಮನೇಲೇ ಹೆಲ್ದಿಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗೆಲ್ಲ ನೀವು ಹೊರ್ಗಡೆ ಎಲ್ಲ ಹೋದಾಗ ನೋಡ್ಬೋದು, ಆದಷ್ಟು ಈ ರೀತಿದೇ ಜಾಸ್ತಿ ನಿಮಗೆ ಹೊರಗಡೆ ಸ್ನ್ಯಾಕ್ಸ್ ಸಿಗ್ತಾ ಇದೆ. ಮೊಳಕೆ ಕಾಳುಗಳದ್ದು ಸ್ನ್ಯಾಕ್ಸು, ಚಾಟ್ಸ್ ಅಂತಲೇ ಬರುತ್ತೆ. ಸೊ ಆ ರೀತಿ ನೀವು ಎಲ್ಲೆಲ್ಲೋ ಹೋಗಿ ಅವರು ಯಾವ ರೀತಿ ಕ್ಲೀನಾಗಿ ವಾಶ್ ಮಾಡಿರ್ತಾರೋ ಇಲ್ವೋ ಗೊತ್ತಿರಲ್ಲ, ಅದನ್ನೇ ನಾವು ತೊಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಟೇಸ್ಟಾಗಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಹಾಗೆಯೇ ನಿಮಗೆ ಸಾರು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ 1-2 ವಿಶಿಲ್ ಹಾಕ್ಸಿ, ಕುಕ್ಕರಿಗೆ ಹಾಕಿ 1-2 ವಿಶಿಲ್ ಹಾಕ್ಸಿ ಬೇಯಿಸಿ ತಿನ್ನಿ, ಒಗ್ಗರಣೆ ಹಾಕ್ಕೊಂಡು ತಿನ್ನಿ. ಅದೆಲ್ಲ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಹೆಲ್ದಿಗೂ ತುಂಬ ಒಳ್ಳೆಯದು, ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಏಜ್ ಆಗ್ತಾ ಬರ್ತಾ ನಿಮಗೆ ಕಾಲು ನೋವು, ಕೈ ನೋವು ಅಂತೆಲ್ಲ ಹೇಳ್ತಾ ಇರ್ತೀರ ನೋಡಿ. ಸೊ ಆವಾಗೆಲ್ಲ ನೀವು ಈ ರೀತಿ ಮೊಳಕೆ ಕಾಳುಗಳನ್ನ ತಿನ್ನೋದನ್ನ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಈ ರೀತಿ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಕೊರತೆ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಸೊ ಆದಷ್ಟು ನೀವು ಈ ರೀತಿ ಕ್ಯಾಲ್ಶಿಯಂ ಇರುವಂತಹ ಫುಡ್ಗಳನ್ನ ನಿಮ್ಮ ದಿನನಿತ್ಯ ಊಟದಲ್ಲಿ ಅಟ್ಲೀಸ್ಟ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಡಾಕ್ಟ್ರ್ ಹತ್ರ ಹೋಗಿ ಸುಮ್ಮನೆ ದುಡ್ಡು ಕೊಟ್ಟು ಬೇರೆ ಯಾವುದೋ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದು ಅದನ್ನು ಡೈಲಿ ತಿನ್ನೋದಕ್ಕಿಂತ ಈ ರೀತಿ ನೀವು ಮನೇಲೇ ಹೆಲ್ದಿಯಾಗಿ ಹಾಗೆಯೇ ಕ್ಲೀನಾಗಿ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಇವಾಗ ನಾನು ಇದಕ್ಕೆ ಆಲೂಗಡ್ಡೆ ಆ್ಯಡ್ ಮಾಡಿದ್ದೀನಿ, ಹಾಗೆಯೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂತೇಳಿದರೆ ಅದೆಲ್ಲ ಸ್ವಲ್ಪ ಉಪ್ಪು ಎಳೀಲಿ ಅಂತ ಹೇಳಿ ಏನು ಕಾಳುಗಳೆಲ್ಲ ಏನಿದೆಯಲ್ಲ ಅದೆಲ್ಲ ಸ್ವಲ್ಪ ಉಪ್ಪುಗಳನ್ನ ಎಳೀಲಿ ಅಂತೇಳಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಆ್ಯಡ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇದೇನು ರುಬ್ಬಿಟ್ಕೊಂಡಿದ್ದೆ ನೋಡಿ ಮಸಾಲ, ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಜಾರಲ್ಲಿ ಏನು ರುಬ್ಬಿದೀಗಿದೆ ನೋಡಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ವೇಸ್ಟ್ ಮಾಡಬೇಡಿ ಯಾವುದನ್ನು. ಸೊ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಒಂದು 5ರಿಂದ 10 ನಿಮಿಷ ಆಗೋವರೆಗೂ ಹೀಗೇ ಬಾಯ್ಲ್ ಮಾಡ್ಕೊಳ್ತೀನಿ. ನಿಮಗೆ ಚಪಾತಿಗೆ ಬೇಕು ಅಂದರೆ ಜಾಸ್ತಿ ಗಟ್ಟಿ ಮಾಡ್ಕೊಳ್ಬೇಡಿ,
ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಲಿ, ತೆಳ್ಳಗೆ ಮಾಡ್ಕೋಬೇಡಿ. ನಾನಿವಾಗ ರೈಸಿಗೆ ಮಾಡ್ತಾ ಇರೋದು. ಸೊ ರೈಸಿಗೆ ಆಗಲಿ ಮುದ್ದೆಗೆ ಆಗಲಿ ಬೇಕು ಅಂತೇಳಿದ್ರೆ ಒಂದು ಸ್ವಲ್ಪ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಅಷ್ಟು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲೆಲ್ಲ ನೊರೆ ಬರ್ತಾ ಇದೆ, ಒಂದು ಕುದಿ ಬಂದಿದೆ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಮತ್ತು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಉಪ್ಪು ನಾನು ಮೊದಲೇ ಹಾಕ್ಕೊಂಡಿದ್ದೆ, ಹಾಗಾಗಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಅದು ಸಾರೆಲ್ಲ ಕುದ್ಮೇಲೂ ಕೂಡ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಆದಷ್ಟು ಇವಾಗ ಈ ಟೈಮಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟು ದಪ್ಪ ಬೇಕು ಅಥವಾ ತೆಳುಗೆ ಬೇಕಾ ಅಥವಾ ಉಪ್ಪು ಹಾಕಬೇಕಾ ಅನ್ನೋದನ್ನ ಈ ಟೈಮಲ್ಲಿ ನೋಡಿ ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ 3 ವಿಷಿಲ್ನ ಬರೆಸ್ಕೊಳ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನನಗೆ ಸಾರು ಈ ಕ್ವಾಂಟಿಟಿಗೆ ಬೇಕಾಗಿದೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ 3 ವಿಷಿಲ್ ಬರಲಿ. 3 ವಿಷಿಲ್ ಆದಮೇಲೆ ಸಾರು ಹೇಗಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 3 ವಿಷಿಲ್ ಆಯಿತು, ಸಾಂಬಾರು ನೋಡಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಸೊ ನನಗೆ ರೈಸಿಗೆ ಈ ಕ್ವಾಂಟಿಟಿ ಬೇಕಿತ್ತು ಆ್ಯಂಡ್ ಈ ಕ್ವಾಂಟಿಟಿ ಬಂದಿದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನು ನನ್ನ ಮೈದನಿಗೆ ಊಟ ಕೊಟ್ಟು ಕಳಿಸ್ಬೇಕು. ಸೊ ಹಾಗಾಗಿ ಅರ್ಜೆಂಟಾಗಿ ಈ ಸಾರು ಮಾಡಿಕೊಂಡೆ. ನಾನು ಊಟ ಕೊಟ್ಟು ಕಳಿಸ್ಬೇಕಿತ್ತು. ಸೊ ನೋಡಿ, ಒಳ್ಳೆ ಸಾರು, ರೈಸು, ಒಳ್ಳೆ ಒಂದು ಊಟ. ಅನ್ನ ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮುದ್ದೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಈ ಸಾರನ್ನ ನೀವು ಮನೇಲಿ ಟ್ರೈ ಮಾಡಿ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತೇಳಿ. ಖಂಡಿತವಾಗ್ಲೂ ಯಾರಿಗಾದ್ರೂ ಅಡುಗೆ ಬರಲ್ಲ ಅನ್ನೋರು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ಮನೇಲಿ ಎಲ್ಲರೂ ತಿಂತಾರೆ. ಓಕೆ, ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ. ಬಾಯ್ ಬಾಯ್.